ಇವತ್ತಿನ 5ನೇ ದಿನ ಪ್ರತಿಭಟನೆ ನಡೆದಿರೋ ವಿಷಯ ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಲು ಕರ್ಕೊಂಡು ಹೋಗಿದ್ದರು. ಮುಖ್ಯಮಂತ್ರಿಯವರ ಮುಂದೆ ಈಗಾಗಲೇ ನಮ್ಮ ಕನಿಷ್ಠ ವೇತನ ಕಡತ ಸರ್ಕಾರದ ಹಂತದಲ್ಲಿದೆ, ಅದನ್ನು ಜಾರಿಗೊಳಿಸಬೇಕಂತ ಮನವಿ ಮಾಡಿದ್ದೀವಿ. ಮತ್ತು ಹಿಂದೆ ನೀವು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮಗೆ ಕಾಯಂಗೊಳಿಸ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೀರಿ. ಅದರ ಪ್ರಕಾರ ನಮಗೆ ಈಗ ಕನಿಷ್ಠ ವೇತನ ಮಾಡ್ರಿ ಅಂತ ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳು ಯಾವುದೇ ಸ್ಪಂದನೆ ನೀಡದೆ ಮುಖ್ಯಮಂತ್ರಿಯವರೊಂದಿಗೆ ಭೇಟಿಯಾಗುವಂಥ ಮಾತುಕತೆ ನಡೆಸುವಂಥ ಸಂಧಾನ ವಿಫಲವಾಗಿದೆ. ಹೀಗಾಗಿ ಇವತ್ತಿನ ದಿನ ಮತ್ತೆ ಈ ಹೋರಾಟವನ್ನು ಯಥಾ ಪ್ರಕಾರ ಮುಂದುವರಿಸ್ತಾ ಇದ್ದೀವಿ. ಸರ್ಕಾರ ಅಂಗವಿಕಲರ ನಮ್ಮ ಗೌರವಧನ ಕಾರ್ಯಕರ್ತರ ಹೋರಾಟಕ್ಕೆ ಮುಖ್ಯಮಂತ್ರಿಯವರು ಜಗದೇ ಇರೋದ್ರಿಂದ ನೀವು ವಾಲಂಟ್ರಾಗಿ ನೀವು ಪರ್ಸನಲಾಗಿ ಅವ್ರವ್ರಿಗೆ ಫೋನ್ ಮಾಡಿ ಇವತ್ತು ಎಲ್ಲ ಮೊಬೈಲ್ಗಳು ಫ್ರೀ ಅವ ಫೋನ್ ಮಾಡಿ ಮೆಸೇಜ್ ಹಾಕಿ ಇಲ್ಲಿ ನಾಳೆ ಕನಿಷ್ಠ ಅಂದರೆ ಒಂದು 3,000 6,500 ಮಂದಿ 500 ಮಂದಿ ಇಲ್ಲಿದ್ದೀವಿ. ಕನಿಷ್ಠ 3,000 ಜನ ಸೇರಬೇಕಿದೆ. ಈ ಅಕ್ಕಪಕ್ಕದಲ್ಲಿ ಮೈಸೂರು, ಮಂಡ್ಯ, ಮಂಗಳೂರು, ಈ ಕಡೆ ಹಾಸನ, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮಂಡ್ಯ, ಮೈಸೂರು ಸಾಧ್ಯ ಆಗುತ್ತೆ ಇಲ್ಲಿ ಕವರ್ ಮಾಡೋಂಥ ಪ್ರಯತ್ನ ಮಾಡ್ಬೇಕು. ಬೇರೆ ದೂರದೂರಿನಿಂದ ಉತ್ತರ ಕರ್ನಾಟಕ ಆಗಣ್ಣ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಟೈಮ್ ಆಗ್ತದೆ. ದಯವಿಟ್ಟು ಎಲ್ಲರೂ ಈ ಕೆಲಸನ ಮಾಡಿದ್ರೆ ನಾಳೆ ನಮ್ಮ ಸಂಖ್ಯಾಬಲ ನೋಡಿ ಸರ್ಕಾರಕ್ಕೆ ನಡುಕೊಡ್ಬೇಕು. ಅವ್ರು ಎಷ್ಟು ನಮ್ಮ ಸಂಘಟ ನಮ್ಮ ಹೋರಾಟ ನಮ್ಮ ವಿಕಲಚೇತನ ಕಾರ್ಯಕರ್ತರ ಜೊತೆ ಜಿಲ್ಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಬಾಯಿ ಮುಚ್ಚಿನ ಬೀಗ ತೆಗೆಸಿ ನಾವು ಗಿಫ್ಟ್ ಅನ್ನು ತೊಗೊಂಡೇ ಹೋಗ್ತೀವಿ. ನೀವು ಎಷ್ಟು ನಮ್ಮ ಸಂಘ ಹಠ ಮಾಡ್ತೀರಿ, ಜಿದ್ದು ಸಾಧಿಸ್ತೀರಿ. ಯಾರ ಮೇಲೆ ಜಿದ್ದು ಮಾಡ್ತಾ ಇದ್ದೀರಿ? ಯಾರ ಮೇಲೆ ಹಠ ಸಾಧಿಸ್ತಾ ಇದ್ದೀರಿ? ಈ ರಾಜ್ಯದ ಅಂಗವಿಕರ ಮೇಲೆ, ಈ ರಾಜ್ಯದ ತುಳಿತಕ್ಕೊಳಗಾದ್ರೆ, ಅನ್ಯಾಯಕ್ಕೊಳಗಾದ್ರೆ, ಅಶಕ್ತ ದುರ್ಬಲ ಅಂಗವಿಕರ ಮೇಲೆ ನೀವು ಹಠ ಸಾಧಿಸ್ತೀರಂದ್ರೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ನಾಲಾಯಕರು. ನಿಮ್ಮ ನೀವು ಆ ಹುದ್ದೆಗೆ ಯೋಗ್ಯರಲ್ಲ. ನೀವು ಕಣ್ಣೀರಿನ ಶಾಪ ನಿಮ್ಮ ತೊಟ್ಟೆ ತೊಟ್ಟದ. ಇನ್ನೇ ಕೆಲವೇ ದಿನ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀರಿ. ಇದು ಶತಸಿದ್ಧ ಶಾಪ. ನಮ್ಮ ಎಲ್ಲರೂ ಪುಣ್ಯ ಹತ್ಕೊಂಡ್ರೆ ಇನ್ನೂ 4 ದಿನ ಮುಂದೆ ಹೋಗ್ತೀರಿ. ಅದಕ್ಕೆ ನೀವು ಎಲ್ಲರೂ ಕೂಡ ಅವ್ರಿಗಿಂತ ಜಿದ್ದಿಗೆ ನಾವಿದ್ದೀವಿ, ಇಲ್ಲಿಂದ ಪಡ್ಕೊಂಡೇ ಹೋಗ್ತೀವಿ ಅನ್ನೋ ಜಿದ್ದನ್ನು ನಮ್ಮಲ್ಲಿ ಬೇಕೀಗ. ಆ ಸರ್ಕಾರ ನಂಬಬೇಕು. ಅವ್ರು ಎಷ್ಟು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ, ಆ ಬೀಗ ತೆಗಿಸಿ ನಾವು ನಮ್ಮ ಗಿಫ್ಟ್ ಕೊಂಡು ತೊಗೊಂಡು ಹೋಗ್ತೀವಿ ಅನ್ನೋಂಥ ಶಕ್ತಿ ನಮ್ಮೆಲ್ಲ ಕಾರ್ಯಕರ್ತರ ಚೈತನ್ಯ ಬೇಕು, ತಾಕತ್ ಬೇಕದು, ಇಚ್ಛಾಶಕ್ತಿ ಬೇಕು. ನಮ್ಮನ್ನು ಹೆಜ್ಜೆಜ್ಜೆಗೆ ತುಳಿತಾ ಇದ್ದಾರೆ, ಹೆಜ್ಜೆಜ್ಜೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹೆಜ್ಜೆಜ್ಜೆಗೆ ನಮಗೆ ಮೋಸ ಆಗ್ತಾ ಇದೆ. ಪದೇ ಪದೇ ನಾವು ಹೋರಾಟ ಮಾಡೋದು, ಹೋರಾಟ ಮಾಡ್ಲಿಕ್ಕೆ ನಮ್ಮ ಮುಂದಿನ ದಿನ ನಾವು ನಮಗೆ ಮುಖ ಇಲ್ದಂಗೆ ಆಗ್ತದೆ. ನಾವು ಎಷ್ಟೊಂದು ಹೋರಾಟ ಮಾಡಬೇಕು, ಎಷ್ಟೊಂದು ದುಡ್ಡು ತೊಗೊಂಡ್ಬರ್ಬೇಕು. ನಾವು ರಾಜ್ಯ ಮುಖಂಡರಿಂದ ಓಡಾಡ್ತಾ ಇದ್ದೀವಿ. ಈ ಭಾಗದ ಮೈಸೂರು, ಮಂಡ್ಯ, ಚಾಮರಾಜನಗರ ನೀವೆಲ್ಲರೂ ನೋಡ್ತಾ ಇದ್ದೀರಿ. ನಿರಂತರವಾಗಿ ಹಗಲು